ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಡಾಕ್ಟರ್ ಅಸಂಖ್ಯ ಆಚಾರ್ಯರು ವೇದಿಕೆಗೆ ಬರ್ತಾ ಇದ್ದಾರೆ. ಕೆಲವು ಗೌರವನ ಕರುಣೆ ಕೃತಿ ಆತ್ಮಚಿಂತನೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಪ್ರಸನ್ನ ವರದಂ ಧ್ಯಾಯೇತ್ ಪ್ರಸನ್ನ ಗುಣಪೂರ್ಣಂ ಪ್ರಸನ್ನ ವೆಂಕಟಂ ಒಂದೇ ಗುರುಭಾವ ಪದಾಶಯ. 15ನೇ ಪ್ರಸನ್ನ ವೆಂಕಟದಾಸರ 15ನೇ ಒಂದು ದಿನದ ಸಮ್ಮೇಳನ, ದಾಸ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಒಂದು ಭಾಗಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ. ಅದರ ಜೊತೆಗೆ ವೇದಿಕೆ ಮೇಲಿರುವ ಡಾಕ್ಟರ್ ಪ್ರಭಂಜನಾಚಾರ್ಯ ಗುರುಗಳಿಗೆ ವಂದನೆ ಮಾಡ್ತಾ, ಅವರೆದುರು ಏನಂತಾರೆ, ಅವರು ಈ ವೇದಿಕೆ ಮೇಲಿದ್ದವರೆಲ್ಲ ಒಂದು ಹೂವಿದ್ದಂಗೆ, ನಾನು ನಾರಿಲ್ಲದೆ ಹೂವು ಅಂತಾರಲ್ಲ, ಆ ರೀತಿ ನಾನು ಅವರೆಲ್ಲರೊಳಗೂ ಸ್ವಲ್ಪ ಆಯ್ದುಕೊಂಡು ಒಂದೇನೋ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹೇಳುವಂಥ ಶ್ರೋತೃವರ್ಗಕ್ಕೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನ ಹೇಳ್ತಾ, ಪ್ರಸನ್ನ ವೆಂಕಟದಾಸರು ಹೋದ ಬಾರಿನೂ ನಾನು ಆರಾಧನೆಗೆ ಬಂದಿದ್ದೆ, ಮಹಿಳಾ ಗೋಷ್ಠಿ ಅಧ್ಯಕ್ಷತೆ ಮಾಡಿದ್ದೆ. ಈ ಸಾರಿ ಒಂದು ಪ್ರಬಂಧ ಮಂಡನೆಗಾಗಿ ಬಂದಿದ್ದೇನೆ. ದಾಸರ ಅನುಗ್ರಹ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಮೊಟ್ಟ ಮೊದಲು ಇಲ್ಲಿ ನನಗೆ ಕೊಟ್ಟ ವಿಷಯ ಒಂದು ಕೃತಿ ಅರ್ಥಚಿಂತನೆ. ಮ್ಯಾಲೆ ರಿಪೇರಿ ನಡೆದ ಈ ಒಂದು ಅರ್ಥಚಿಂತನೆಯಲ್ಲಿ ಇದು ಕೂಡ 9 ನುಡಿಗಳಿಂದ ಕೂಡಿದಂಥ ಕೀರ್ತನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ದಾಸರು ಭೋಗಗಳು, ಸುಳಾದಿಗಳು, ಅನೇಕ ಕೀರ್ತನೆಗಳು, ಮತ್ತು ದಶಮಸ್ಕಂದ ಭಾಗವತ, ರುಕ್ಮಿಣಿ ಶೋಭನೆ, ಇದೆಲ್ಲ ಕೃತಿಗಳನ್ನು ನೀವು ನೋಡಿದ್ದೀರಿ. ಅವರ ಇದುವರೆಗೆ ಇದು ಭಾಗ 8 ಈ ಒಂದು ಪ್ರಕಟಣೆ ಆಗ್ತಿರೋದು. ಸುಮಾರು 7 ಪುಸ್ತಕಗಳು ಬಂದಿದೆ. ಇದನ್ನು ನಮ್ಮ ಗುರುಗಳಾದಂಥ ಡಾಕ್ಟರ್ ಸುಭಾಷ್ ಕಾಕಡ್ಕಿ ಹಾಗೂ ಶ್ರೀಮತಿ ರೇಖಾ ಕಾಕಡ್ಕಿ ಮೇಡಮ್ ಅವರು ತುಂಬ ಅಚ್ಚುಕಟ್ಟಾಗಿ ಪ್ರಸನ್ನ ವೆಂಕಟದಾಸರ ಕೃತಿಗಳನ್ನು ಹೊರಗೆ ತಂದಿದ್ದಾರೆ. ಇದು ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮೊಟ್ಟ ಮೊದಲಿಗೆ ಈ ಒಂದು 9 ನುಡಿ ಹಾಡು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಹೆಣ್ಮಕ್ಕಳಿಗೆ ಯಾವುದಾದ್ರೂ ಆತ್ಮನಿವೇದನೆ ಆಗಲಿ ಅಥವಾ ಒಂದು ಕೃತಿ ಚಿಂತನೆ ಮಾಡಿದಂದರೆ ಲೋಕನೀತಿ, ಆತ್ಮನಿವೇದನೆ, ತತ್ವ ಪ್ರತಿಪಾದನೆ, ಈ ರೀತಿ ಏನಾದರೂ ಸ್ವಲ್ಪ ಅಲ್ಪ ಹೇಳ್ಬೋದು. ಆದರೆ ಈಗ ನನಗೆ ಕೊಟ್ಟ ದಾಸರ ಕೃತಿ ಅಂತಂದರೆ ತುಂಬ ವಿಶಿಷ್ಟ ಹಾಗೂ ವಿಭಿನ್ನ. ಈ ಒಂದು ದಾಸರು ಬರೆದಂಥ ಕೃತಿ ಮೊದಲು ನಾನು ನೋಡಿದ ತಕ್ಷಣ ನನಗೆ ಗಾಬರಿ ಆಗಿದೆ. ಯಾಕಂತಂದರೆ ಇದು ಪುರಾಣೋಕ್ತ ಉಪನಿಷತ್ತುಗಳಿಂದ ಕೂಡಿದಂಥ ವಿಷಯಗಳನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಏನಂದರೆ ತುಂಬ ಕಷ್ಟ. ಆದ್ದರಿಂದ ದಯಮಾಡಿ ಯಾರೂ ಗದ್ದಲ ಮಾಡಬೇಡ್ರಿ, ಅವರು ಹೇಳೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿರಿ ಅಂತ ವಿನಂತಿ. ಯಾರೂ ಮಾತಾಡಬೇಡ್ರಿ ದಯಮಾಡಿ. ಧನ್ಯವಾದಗಳು ಆಚಾರ್ಯ. ಇದು ವಾರಿಜನಾಭನ ಕರುಣವೇ ಸ್ಥಿರ, ಸಂಸಾರ ಎರವು ಕೇಳಾತ್ಮ, ಜಾರುತದಾಯು ದೂರದ ಮುಕ್ತೆ, ದಾರಿಯ ಪಾಥೆಯ ಆತ್ಮ. ಪಾಥೆಯ ಅಂತಂದರೆ ದಾರಿಯಲ್ಲಿ ಹೋಗೋದು, ಆತ್ಮ. ಇಲ್ಲಿ ಗರುಡ ಪುರಾಣದ ಒಂದು ಸಾರಾಂಶವನ್ನು ಈ ಕೃತಿಯಲ್ಲಿ ನಾವು ನೋಡ್ತೀವಿ. ಯಾಕಂದರೆ ಇದು ಸಾಮಾನ್ಯ ಅರ್ಥ ಅಲ್ಲ, ನನ್ನ ಯೋಗ್ಯತೆ ಅಂತೂ ಅಲ್ಲ, ದಾಸರೇ ಮಾಡಿಸಿದ್ದು. ಹೊರತಾಗಿ ನನ್ನ ಹತ್ರ ಈ ಒಂದು ಯೋಗ್ಯತೆ ಇಲ್ಲ ಅಂತ ಹೇಳಲಿಕ್ಕೂ ಕೂಡ ನಾನು ಬಯಸ್ತೇನೆ. ಭಗವಂತನ ಒಂದು ಅವನ ಕರುಣನೇ ನಮಗೆ ಸ್ಥಿರ ಅನ್ನೋದು ಕೂಡ ಇಲ್ಲಿ ಮನದಟ್ಟು ಮಾಡ್ತಾ ಇದ್ದಾರೆ. ಮತ್ತು ಸಂಸಾರ ಏರುವು ಅಂದರೆ ಎಂದಾದರೂ ಒಂದಿನ ಇದು ಬಿಟ್ಟು ಹೋಗೋದು, ಅದು ಕೂಡ ನಮ್ಗೆ ಹೇಳ್ತಾರೆ. ಯಾಕೆ ಅಂತಂದರೆ ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆ ಅಂತ ಎಂದಿಗಾದರೂ ಒಂದು ದಿನ ಸಾವು ತಪ್ಪದು. ಈ ಒಂದು ಹಾಡು ನೋಡಿ, ನಮಗೆ ವೈರಾಗ್ಯದಿಂದ ವೈಷ್ಣವೇ ಅಲ್ಲ ಅಂತ. ಆ ದೃಷ್ಟಿಯಿಂದ ನಮಗೆ ವೈರಾಗ್ಯನೂ ಇರಬೇಕು. ಬರೀ ನಾವು ಕೇವಲ ವಿಷಯ ಸುಖದಲ್ಲಿ ಆಸಕ್ತರಾಗಬಾರ್ದು ಅನ್ನೋ ಒಂದು ಸೂಕ್ಷ್ಮ ಸಂವೇದನಾತ್ಮಕ ಒಂದು ನಮಗೆ ಎಚ್ಚರಿಕೆಯ ಮಾತನ್ನು ಕೂಡ ನಮಗೆ ಇಲ್ಲಿ ಪ್ರಸನ್ನ ವೆಂಕಟದಾಸರು ತೋರಿಸ್ತಾ ಇದ್ದಾರೆ. ಅದನ್ನು ನಾವು ಮುಖ್ಯ ತಿಳ್ಕೋಬೇಕು. ಇಲ್ಲಿ ಮೊದಲನೇ ನುಡಿಯಲ್ಲಿ ಹೇಳ್ತಾರೆ, ಹೆಚ್ಚು ಸಮಯ ತಗೊಳ್ಕೊ, ಅರ್ಧ ಗಂಟೆ ಕೊಟ್ಟಾರೆ ನನಗೆ ಸರು. ಧರ್ಮದ ಸರಕಿಲ್ಲದವನೆಂದು ಬೇಗ ಯಮಧರ್ಮ ಭಟರು ಬಂದರಲ್ಲೋ, ಚರ್ಮದ ಮನೆ ಬಿಡಿಸಿದರು ಮುಟ್ಟಲು ನೋವ ಕರ್ಮಯಾತನೆ ಕೊಟ್ಟರಲ್ಲೋ, ಹರ್ಮೆನಿಕೇತನ ವೃತ್ತಿ ಕ್ಷೇತ್ರವನ್ನು ಅಧರ್ಮಿಗಳೇ ಇಬ್ಬರಲ್ಲೋ, ಮರ್ಮ ಮರೆತು ತ್ರಾಟಿಸುವಾಗ ಶ್ರೀ ವಿಶ್ವಕರ್ಮನ ಪೂಜೆ ಹೋಯಿತೆಲ್ಲೋ.
ನೋಡ್ರಿ, ಧರ್ಮದ ಸರಕಿದ್ರೆ ಮಾತ್ರ ಕೊನೆಗಳಿಗೆಲ್ಲಿ ವಿಷ್ಣುದೂತರು ಬರ್ತಾರೆ, ಇಲ್ಲಿದ್ರೆ ಯಮದೂತರು ಬರ್ತಾರೆ. ಧರ್ಮದ ಸರಕಿಲ್ಲದವನನ್ನು ಬೇಗ ಯಮದಟ್ರು ಬಂದರು. ಅಂದರೆ ಧರ್ಮ ಮಾಡ್ರಿ ಅನ್ನೋದು ಮುಖ್ಯವಾಗಿ ಹೇಳೋ ಉದ್ದೇಶ ದಾಸರಾಯರದಲ್ಲಿ. ಏನು ಹೇಳ್ತಾರೆ, ಧರ್ಮ ಅಂದರೆ ಏನರ್ಥ? ನಾವು ಮಾಡೋ ಧರ್ಮ ಅಂತಂದರೆ ಸಾಮಾನ್ಯವಾಗಿ ಧರ್ಮಕ್ಕೆ ಸಾಕಷ್ಟು ವ್ಯಾಖ್ಯಾನಗಳಿದೆ. ಸದಾಚಾರವೇ ಧರ್ಮ, ಅಹಿಂಸೆ ಪರಮೋ ಧರ್ಮ, ಈ ರೀತಿ ಹೇಳಿದರೆ, ಆದರೆ ನಮಗೆ ಆಚಾರ ಕೊಡೋ ಒಂದು ಇದು ಕೃಷ್ಣಾಮೃತ ಮಹಾರ್ಣವದಿಂದ ನಾನು ಇದನ್ನು ಸ್ವಲ್ಪ ಏನಂತಾರೆ ಇದಕ್ಕೆ ತಗೊಂಡಿದ್ದೀನಿ, ನಾನು ಪರಿಗಣನೆ ಮಾಡಿಕೊಂಡು ಇದನ್ನು ನಾನು ಹೇಳ್ತಾ ಇದ್ದೀನಿ. ಧರ್ಮದ ನಿರ್ಣಯವನ್ನು ಆಕಾರವನ್ನು ತಗೊಂಡಿದ್ದೀನಿ. ವೇದ ಸ್ಮೃತಿ ಸದಾಚಾರ ಸ್ವಸ್ಯ ಪ್ರಿಯಮಾತ್ಮಾನ ಏತತ್ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣ. ಧರ್ಮದ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಇಲ್ಲಿ ಏನಂತಂದರೆ, ವೇದದಲ್ಲಿ ಹೇಳಿದ ಮಾತು, ಸ್ಮೃತಿಗಳಲ್ಲಿ ಹೇಳಿದ್ದು, ಸಜ್ಜನರ ಆಚಾರ ವಿಚಾರಗಳು. ಈಗ ನಾವು ಯಾಕೆ ಸಜ್ಜನರ ಸಂಘಕ್ಕಾಗಿ ಬರ್ತೀವಿ ಅಂತಂದರೆ, ಅವರ ಆಚಾರ ವಿಚಾರಗಳನ್ನು ನಾವು ಅನುಕರಣೆ ಮಾಡಬೇಕು. ಅದೆಲ್ಲ ಧರ್ಮ ಅಂತ ಕರೆಸ್ಕೊಳ್ತದೆ. ಅದ್ರ ಜೊತೆಗೆ ಎಲ್ಲದ್ರ ಜೊತೆಗೆ ಮನಸ್ಸಿನ ತೃಪ್ತಿ ಅಂತ ಹೇಳ್ತಾರೆ. ಯಾಕಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನಮಗಲ್ಲಿ ಮನಸ್ಸಿರಬೇಕು, ಅದು ಮತ್ತು ತೃಪ್ತಿ ಭಾವ ಇರಬೇಕು. ಇಲ್ಲದೆ ಹೋದರೆ ಅದು ಯಾವ ಕೆಲಸನೂ ನಮಗೆ ಅಪೂರ್ಣನೇ ಆಗ್ತದೆ. ಅದರ ಜೊತೆಗೆ ಏನಂತಂದರೆ ಕಾರ್ಯಸಿದ್ಧಿಸುವುದಿಲ್ಲ. ಅದರಂತೆ ಸಾಧನೆಗೂ ಕೂಡ ಅಷ್ಟೇ ನಮಗೇನಂತಂದರೆ ಎಲ್ಲವನ್ನು ಮನಸ್ಸಿಟ್ಟು ಮಾಡಬೇಕು. ಅದು ಮುಖ್ಯವಾಗಿ ಫಲವಿದು ಬಾಳುವುದಕ್ಕೆ ನಮಗೆ ಜಗನ್ನಾಥದಾಸರು ಕೂಡ ಅದೇ ಹೇಳ್ತಾರೆ, ಗ್ರಹ ಕರ್ಮ ಬೇಸರಿಲ್ಲದೆ ಮಾಡಿರಂತೆ. ನಾವು ಬೇಸರಕೊಂಡು ಮಾಡ್ಕೊಂಡ್ಬಿಟ್ರೆ ಅಡುಗೆ ಮನೆ ಕೆಲಸ ಎಲ್ಲ ಹಾಳಾಗುತ್ತೆ. ಆ ರೀತಿ ನಾವು ಹೆಣ್ಮಕ್ಳಿಗೆ ಕೂಡ ಈ ಒಂದು ಎಚ್ಚರಿಕೆ ಮಾತನ್ನು ತಗೋಬೇಕು. ಆಮೇಲೆ ಜೀವಿಯ ಒಂದು ನೋಡಿ, ನಮಗೆ ಇದು ಯಾವುದೋ ಅನುಭವ ಇಲ್ಲ. ಯಮಭಟ್ರು ಬರ್ತಾರೆ, ಜೀವ ಯಾವ ರೀತಿ ಹೋಗ್ತದೆ, ಇದನ್ನೆಲ್ಲ ಯಾಕೆ ಹೇಳಿದರು? ಗರುಡ ಪುರಾಣ ಇದ್ದಿಲ್ಲೇನು ಅಂತಂದರೆ, ದಾಸರ ಮಾತಿಗೆ, ಪುರಾಣೋಕ್ತ ಮಾತಿಗೆ ಪಂಡಿತರ ಹತ್ರ ಜನಸಾಮಾನ್ಯರು ಹೋಗಲ್ಲ. ಸಾಮಾನ್ಯವಾಗಿ ದಾಸರ ಜೊತೆ ಕಟ್ಟಿ ಕೂತು ಮಾತಾಡೋರೇ ಜಾಸ್ತಿ. ಅವರಿಗೆ ಈ ಧರ್ಮದ ಮಾತು, ಈ ಧರ್ಮದ ಮೇಲೆ ನಡೀಬೇಕು. ಆಮೇಲೆ ಯಾವ ರೀತಿ ಯಮ ಯಾತನೆ ನೋಡಿ, ಒಂದು ಜೀವ ಈ ಶರೀರದ ಜೊತೆಗೆ ಇಷ್ಟು ಅಂಟ್ಕೊಂಡ್ಬಿಡ್ತೀವಿ ಅಂದರೆ, ಈ ದೇಹನೇ ನಾನು, ಇಂದ್ರಿಯಗಳು ನಂದು, ನಾನೇ ಮಾಡ್ತೀನಿ, ಇಲ್ಲಿ ನಿಂತು ಹೇಳ್ತಾ ಇರೋ ನಾನೇ ಅನ್ನೋದೊಂದು ನನಗೆ ಬಂದುಬಿಟ್ಟಿರ್ತದೆ. ಇದನ್ನು ಬಿಡಿಸ್ಕೊಂಡು ತೊಗೊಂಡು ಹೋಗ್ಬೇಕಾದ್ರೆ ಹೇಳ್ತಾರೆ, ಗರುಡ ಪುರಾಣದ ಮಾತಿನಲ್ಲಿ 100 ಚೇಳುಗಳು ಒಟ್ಟಿಗೆ ಕಳೆದಂತೆ ಆಗ್ತದಂತೆ ನಮ್ಗೆ ಯಾತನೆ. ಅಷ್ಟು ಯಾತನೆಯಿಂದ ಈ ಶರೀರ ಬಿಟ್ಟು ಹೋಗ್ಲಿಕ್ಕೆ ಅದು ಇಷ್ಟಪಡೋದಿಲ್ಲಂತೆ ಜೀವ. ಅದನ್ನು ಎಳ್ಕೊಂಡು ಹೋಗ್ತಾರಂತೆ. ಎಷ್ಟು ಒಂದೊಂದು ಹೆಜ್ಜೆಗೂ ಈ ಗರುಡ ಪುರಾಣ ನಾವು ಕೇಳಲ್ಲ ಸಾಮಾನ್ಯವಾಗಿ, ಅದು ಹೆದರಿಕೆ. ಆಮೇಲೆ ಯಾವಾಗೂ ನಾವು ಹೇಳ್ತೀವಿ, ಯಾರಾದರೂ ಮನೆಯಲ್ಲೇ ತೀರ್ಕೊಂಡಾಗ ಮಾತ್ರ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಖಂಡಿತ ಅಲ್ಲ. ಇದೆಲ್ಲ ಕೂಡ ಕರ್ಮಕಾಂಡ, ಬ್ರಹ್ಮಕಾಂಡ ಈ ರೀತಿ ಇದೆ ಅಂತ ಹೇಳ್ತಾರೆ. ನಾವು ಕೆಲವೊಂದು ಪ್ರೇತಕಾಂಡ ಈ ರೀತಿ ಇದೆಂತ ಪಂಡಿತರು ಗೊತ್ತು, ನನಗಷ್ಟು ಅದರ ಬಗ್ಗೆ ಅದೇನಿಲ್ಲ. ಆದರೂ ಕೂಡ ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೇಬೇಕಾಗಿದ್ದನ್ನು ನಮಗೆ ದಾಸರಾಯರ ಮಾತಿನಲ್ಲಿ ಸುಲಭ. ಯಾಕಂದರೆ ಗರುಡ ಪುರಾಣ ಓದಲಿಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಕೇಳೋ ಮುಂದಾದರೂ ಹೆಚ್ಚು ಕಡಿಮೆ ಹೆಣ್ಮಕ್ಳು ಹೆದರ್ಕೊಂಡು ಓಡೋಗೇ ಬಿಡ್ತೀವಿ ನಾವು. ಅದಕ್ಕೆ ದಾಸರಾಯರ ಮಾತುಗಳು ಈ ಒಂದು ಇದೇನಂದ್ರೆ ಕೃತಿ ನಮ್ಗೆ ಬಹಳ ಅವಲೋಕನ ಮಾಡ್ತೀವಿ. ಮತ್ತು 2ನೇ ನುಡಿಯಲ್ಲಿ ಹೇಳ್ತಾರೆ, ಎಡಗೈಯ ಕಟ್ಟಿ ಪರಿಗದೊಳು ಬಡಿಯುವಾಗ ಮಡದಿ ಮಕ್ಕಳು ಸಹಾಯವರೆಲ್ಲೋ, ಒಡೆಯ ನಮ್ಮಯ್ಯನೆಂದರೆ ಕಾಲು ಹಿಡಿದರೆ ಕೊಡಹಿದರಲ್ಲೋ, ಸುಡುವ ಮಳಲು ಹುಡಿ ಕಲ್ಮುಳ್ಳೆಳೆಯುವಾಗ ಹಿಡಿದೇಜೆ ಕೊಂಬು ಕಾಳೆಲ್ಲೋ, ಕೊಡವಿಲಿ ಬಂದಾಗ ಹರಿಸೇವೆ ಮಾಡದೆ ಕಡು ಹುಟ್ಟಾದರೆ ತೋರದೆಲ್ಲೋ. ನೋಡ್ರಿ, ನಾವು ಇರುವವರೆಗೆ ಏನು ಮಾಡ್ತೀವಿ, ಮಡದಿ ಮಕ್ಕಳು ಮನೆ ಇದು ಅಂತ ಅಂದ್ಕೊಂಡು ಸಂಸಾರದಲ್ಲೇ ಮುಳುಗ್ತೀವಿ. ಆಮೇಲೆ ಒಳ್ಳೆ ಏನಂತಾರೆ ಕುದುರೆ ಕಾರು, ಇವಾಗ ಕುದುರೆ ಇಲ್ಲ, ಕಾರು ಜೀಪು ಮೆರೆಯೋದು ಇದೇ ಮಾಡ್ಕೊಂಡಿರ್ತೀವಿ ಹೊರತಾಗಿ ಭಗವಂತನ ಕಡೆ ನಾವು ಲಕ್ಷ್ಯ ಕೊಡೋದಿಲ್ಲ. ಬಡವಿಲಿ ಬಂದಾಗ ಹರಿಸೇವೆ ಮಾಡದೆ ಏನು ಮಾಡ್ತೀನಿ, ನೀನು ಬಂದದ್ದು ಯಾಕೆ ಬಂದಿದ್ದಿ, ಭಗವಂತ ನಮಗೆ ಸೃಷ್ಟಿಗೆ ಯಾಕೆ ತಂದಿದ್ದಾನೆ, ಸೃಷ್ಟಿಗೆ ಬಂದದ್ದು ಸಾಧಾರಣ ಶರೀರವಿದು ನೀದ ಇದು ಕೊಟ್ಟದ್ದು, ಅದನ್ನು ಬಿಡ್ತೀವಿ ನಾವು. ನಮ್ಮದನ್ನೋದನ್ನು ನಾನು ನಂದು ನನ್ನವರು ಆ ಒಂದು ಬಂಧದಲ್ಲಿ ನಾವು ಕೊಡ್ತೀವಿ. ಅದಕ್ಕೆ ಮಡದಿ ಮಕ್ಕಳು ಯಾರು ಬರುತ್ತಂದ್ರೆ ಇದನ್ನು ಎಲ್ಲ ದಾಸರಾಯರು ಹೇಳಿದ್ದಾರೆ. ಪುರಂದಾಸರು ಇವರು ನಮ್ಗೆ ಗೊತ್ತು, ಯಾರು ಸಂಗಡ ಬಾಹೋರಿಲ್ಲ ನಾರಾಯಣನ ನಾಮ ಬರುವುದು ಒಂದೇ. ಆಮೇಲೆ ಹೇಳ್ತಾರೆ, ಯಾರು ಬರುವರು ನಿನ್ನ ಹಿಂದೆ ಇಲ್ಲ ಬಾರೆ ಅಂತ ಯಮಭಟ್ಟರು ಹೇಳಿದೆ. ಯಾರು ಬರಲ್ಲ, ಒಬ್ಬರೇ ಹೋಗ್ಬೇಕು. ಅದು ಏಕಾಂಗಿ ಯಾತ್ರೆ, ಅದು ಏಕಾಂತ ಯಾತ್ರೆ ಅದು. ಆದರೆ ನಮ್ಮ ಜೊತೆಗೆ ಏನು ಬರ್ತದಲ್ಲಿ ಹೇಳ್ತಾರೆ, ಎಲ್ಲ ಅರ್ಥವೇ ಯಾರಿಗೆ, ಪುತ್ರರ್ಯಾರಿಗೆ, ಮಿತ್ರ ಬಾಂಧವರಿಗೆ, ಅದೆಲ್ಲ ಅನುಭವೇತೇನೆ ಇಲ್ಲಂತಲ್ಲ. ಆದರೆ ಇದು ಯಾವಾಗ ನಮಗೆ ಅನ್ನಿಸ್ತದೆ ಅಂದರೆ, ನಮ್ಮವರಾಗಲಿ ಅಥವಾ ನಮಗೆ ಹತ್ತಿದವ್ರಿಗೆ ಯಾರ್ದಾದ್ರೂ ಒಂದು ಏನಾದರೂ ನಾವು ಅಗಲಿದಾಗ ಮಾತ್ರ ನಮಗೆ ನೋವು. ಬಾಕಿ ಅಂತ ನಾವೇನು ಮಾಡ್ತೀವಿ, ಮತ್ತೆ ನಮ್ಮ ಸಂಸಾರದಾಗ ಮುಳುಗ್ತೀವಿ. ಆಮೇಲೆ ನಾನು ಸ್ಥಿರ ಅನ್ನೋದು ಇಟ್ಕೊಂಡ್ಬಿಡ್ತೀವಿ. ನಾನೇನು ಈಗ ಭೂಮಿಗೆ ಬಂದೀನಿ, ಸಂಸಾರದಾಗ ನಾನು ಸ್ಥಿರ ಅನ್ನೋದು ನನ್ನ ತಲೆಯಾಗಿರ್ತದೆ. ನನಗೂ ಒಂದಿನ ಈಗ ಬರಬಹುದು ಅನ್ನೋ ಪ್ರಜ್ಞೆ ನಮ್ಮಲ್ಲಿಲ್ಲ. ಅದಕ್ಕೆ ದಾಸರಾಯರ ಇಂಥ ಮಾತುಗಳು ನಮಗೆ ಎಚ್ಚರಿಕೆ ಮಾತುಗಳು, ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ. ಬಂದಾಗ ನಾಳೆ ಅನ್ನೋದು ಯಾವುದು ಗೊತ್ತಿಲ್ಲ. ಅದಕ್ಕೆ ಅಂತ ನಾವು ಬೇಗ
ಭಾಳ ಹಿಂದೆ ಮಾಡಿರಿ ಕರ್ಮವ ಅಂತ ಹೇಳ್ತಾರೆ